ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಕನ್ನಡದಲ್ಲಿ ಕಾನೂನು ಯೂಟ್ಯೂಬ್ ಚಾನೆಲ್. ನಾನು ಅಡ್ವೊಕೇಟ್ ಸಂಧ್ಯಾ ಗೌಡ. ಪಾರ್ಟಿಷನ್ ಕೇಸ್ನಲ್ಲಿ ವಿವಾಹವಾದ ಸಹೋದರಿಯರಿಗೆ ಸಹೋದರನಿಂದ ತಿಂಗಳಿಗೆ ಹಣ ಕೊಡಬೇಕು ಅಂದರೆ ನಿಮಗೆ ನಂಬಿಕೆ ಬರುತ್ತಾ? ಆದರೆ ಕರ್ನಾಟಕ ಹೈಕೋರ್ಟ್ ಒಂದು ಶಾಕ್ ಕೊಡುವ ತೀರ್ಪನ್ನು ಕೊಟ್ಟಿದೆ. ಈ ವಿಡಿಯೋ ಕಂಪ್ಲೀಟ್ ಆಗಿ ನೋಡಿ, ನಿಮಗೂ ಕೂಡ ಉಪಯೋಗ ಆಗಬಹುದು. ಕರ್ನಾಟಕ ಹೈಕೋರ್ಟ್ನ ಧಾರವಾಡ ಬೆಂಚಿನ ತೀರ್ಪು ಇದು. ದ್ಯಾಮಪ್ಪ ವರ್ಸಸ್ ಭೀಮವ್ವ ಆ್ಯಂಡ್ ಅದರ್ಸ್. ಎಲ್ರಿಗೂ ಗೊತ್ತಿರೋ ಹಾಗೆ ಪಿತ್ರಾರ್ಜಿತ ಆಸ್ತಿಗಾಗಿ ಅಥವಾ ಒಟ್ಟು ಕುಟುಂಬದ ಆಸ್ತಿಗಾಗಿ ಪಾರ್ಟಿಷನ್ ದಾವಿಯನ್ನು ಹಾಕಿ ತಮ್ಮ ತಮ್ಮ ಪಾಲನ್ನು ಪಡೆದುಕೊಳ್ತಾರೆ. ಪಾಲು ಪಡೆಯುವುದಕ್ಕಿಂತ ಮೊದಲು ಆಸ್ತಿಗಳನ್ನು ಆ ಕುಟುಂಬದ ಸದಸ್ಯರು ಒಬ್ಬರು ಮಾತ್ರ ಅನುಭವಿಸ್ತಾ ಇರ್ತಾರೆ. ಅವರಿಂದ ನಮ್ಮ ಪಾಲನ್ನು ನಮಗೆ ಕೊಡಿಸಿ ಅಂತ ಕೋರ್ಟ್ಗೆ ದಾವಿಯನ್ನು ಹಾಕಿರ್ತಾರೆ. ನೀವು ನೋಡಿರ್ಬೋದು, ಕೇಸ್ ಮುಗಿಯೋವರೆಗೂ ಆಸ್ತಿ ಯಥಾಸ್ಥಿತಿಯಲ್ಲಿ ಇರುತ್ತೆ. ಅಂದರೆ ಯಾರ ಅನುಭೋಗದಲ್ಲಿದೆಯೋ ಅವರೇ ಪಾರ್ಟಿಷನ್ ಕೇಸ್ನ ಅಂತಿಮ ತೀರ್ಪು ಬರೋವರೆಗೂ ಅನುಭವಿಸ್ತಾ ಇರ್ತಾರೆ. ಇದೇ ಕಾರಣಕ್ಕೆ ಆಸ್ತಿಯನ್ನು ಅನುಭವಿಸ್ತಾ ಇರುವಂಥವರು ಕೇಸನ್ನು ತುಂಬ ವರ್ಷ ಎಳೆದುಕೊಂಡು ಹೋಗ್ತಾ ಇರ್ತಾರೆ. ಅವರ ಪಾಲನ್ನು ಕೊಡೋವರೆಗೂ ಅನುಭವಿಸೋಣ ಅಂಥೇಳಿ. ಆದರೆ ಈ ತೀರ್ಪು ಪಾರ್ಟಿಷನ್ ಸೂಟ್ನ ವಿಳಂಬಕ್ಕೆ ಬ್ರೇಕ್ ಹಾಕುವಂಥದ್ದು ಅಂತಲೇ ಹೇಳ್ಬೋದು. ಸೊ ಆ ತೀರ್ಪಿನ ಬಗ್ಗೆ ನೋಡ್ತಾ ಹೋಗೋಣ. ತೀರ್ಪಿನಲ್ಲಿ ಏನಿದೆ, ಪ್ರಕರಣ ಏನು, ಎಲ್ಲವನ್ನ ಕೂಡ ತಿಳಿಸ್ತೀನಿ. ಈ ಪ್ರಕರಣದ ಹಿನ್ನೆಲೆ ಏನಂದರೆ, ಈ ಪ್ರಕರಣ ಯಲಬುರ್ಗಾ ಕೋರ್ಟ್ನಿಂದ ಕರ್ನಾಟಕ ಹೈಕೋರ್ಟ್ಗೆ ಬಂದಿದೆ. ಇದೊಂದು ಪಾರ್ಟಿಷನ್ ಸೂಟ್. ಪ್ಲೇಂಟಿಫ್ಗಳು ಯಾರಂದರೆ ವಿಧವೆಯರಾದ ಸಹೋದರಿಯರು. ಆ ಸಹೋದರಿಯರು ಹೇಳ್ತಾ ಇರುವಂಥದ್ದು, ಪಿತ್ರಾರ್ಜಿತ ಅಥವಾ ಒಟ್ಟು ಕುಟುಂಬದ ಆಸ್ತಿಯಲ್ಲಿ ಹೆಣ್ಣು ಮತ್ತು ಗಂಡು ಎಲ್ಲ ಮಕ್ಕಳಿಗೂ ಕೂಡ ಸಮಾನ ಹಕ್ಕು ಇರುತ್ತೆ. ಸಮಾನ ಹಕ್ಕು ಇದ್ದರೂ ಕೂಡ ಆಸ್ತಿಯಲ್ಲಿ ಬರ್ತಾ ಇರುವಂತಹ ಆದಾಯವನ್ನು ಮಾತ್ರ ನಮಗೆ ಕೊಡ್ತಿಲ್ಲ ಅಂತ ಹೇಳ್ತಾ ಇದ್ದಾರೆ. ಅದಕ್ಕಾಗಿ ಅವರು ಕೋರ್ಟ್ಗೆ ಹೋಗಿ ನಮಗೆ ತಾತ್ಕಾಲಿಕವಾಗಿ ತಿಂಗಳಿಗೆ ಹಣವನ್ನು ಕೊಡಿ ಅಂಥೇಳಿ ಅರ್ಜಿ ಹಾಕಿದ್ದಾರೆ. ಆ ಅರ್ಜಿಯನ್ನು ವಿಚಾರಣೆ ನಡೆಸಿದ ಟ್ರಯಲ್ ಕೋರ್ಟ್ ಹೇಳಿದ್ದು, ಪ್ರತಿ ಸಹೋದರಿಯರಿಗೆ ಪ್ರತಿ ತಿಂಗಳು ಸಹೋದರ 4,000 ರೂಪಾಯಿಯನ್ನು ಕೊಡಬೇಕು ಅಂಥೇಳಿ. ಅದೇ ಆದೇಶವನ್ನು ಪ್ರಶ್ನಿಸಿ ಸಹೋದರ ಹೈಕೋರ್ಟ್ಗೆ ಬಂದಿರುವಂಥದ್ದು. ಸಹೋದರನ ಮುಖ್ಯವಾದ ಏನಂದರೆ, ವಿವಾಹವಾದ ಸಹೋದರಿಯರಿಗೆ ಮೇಂಟೆನೆನ್ಸ್ ಕೊಡುವಂತಹ ಕಾನೂನು ಇಲ್ಲ. ಅವರು ಮಿನ್ ಪ್ರಾಫಿಟ್ಸನ್ನು ಕೇಳ್ತಾ ಇದ್ದಾರೆ. ಮತ್ತು ಮೇಂಟೆನೆನ್ಸ್ ಯಾಕೆ ಕೊಡಬೇಕು? ಅವ್ರ ಮಕ್ಕಳು ಚೆನ್ನಾಗಿದ್ದಾರೆ, ಅವರೇ ಅವರನ್ನು ನೋಡ್ಕೊಳ್ತಾ ಇದ್ದಾರೆ ಅಂಥೇಳಿ ವಾದ ಮಾಡ್ತಾರೆ. ಮಿನ್ ಪ್ರಾಫಿಟ್ ಅಂದರೆ ಎಕ್ಸಾಂಪಲ್ ಸಮೇತ ಹೇಳ್ತೀನಿ. ನಿಮ್ಮ ಮನೆ ಬೇರೆಯವರ ಕೈಯಲ್ಲಿ ತಪ್ಪಾಗಿ ಇದೆ. ಅವರು ಅದನ್ನು ಬಾಡಿಗೆಗೆ ಕೊಟ್ಟು ತಿಂಗಳಿಗೆ 10,000 ರೂಪಾಯಿಯನ್ನು ಪಡೆದುಕೊಳ್ತಾ ಇದ್ದಾರೆ. ನೀವು ಕೋರ್ಟ್ಗೆ ಹೋಗಿ ಮನೆಯನ್ನು ವಾಪಸ್ ಪಡೆದಾಗ ಮನೆ ಮಾತ್ರವಲ್ಲ, ಅವರು ಪಡೆದಂತಹ ಒಂದು 10,000 ಏನು ತಿಂಗಳಿಗೆ ಪಡಿತಾ ಇರುವಂತಹ 10,000 ಅಮೌಂಟು, ಅದು ಎಷ್ಟು ತಿಂಗಳವರೆಗೂ ಪಡೆದಿದ್ದಾರೆ ಅದನ್ನು ಕೌಂಟ್ ಮಾಡಿ ಎಲ್ಲವನ್ನ ಸೇರಿಸಿ ಪಡೆಯೋದೇ ಮಿನ್ ಪ್ರಾಫಿಟ್ ಅಂತ ಹೇಳ್ತಾರೆ. ಹೈಕೋರ್ಟ್ ಮುಂದೆ ಇದ್ದ ಮುಖ್ಯ ಪ್ರಶ್ನೆ ಒಂದೇ, ಪಾರ್ಟಿಷನ್ ಕೇಸ್ನಲ್ಲಿ ವಿವಾಹವಾದ ಸಹೋದರಿಯರಿಗೆ ತಾತ್ಕಾಲಿಕ ಹಣ ಕೊಡಬಹುದಾ ಅಂತ. ಹೈಕೋರ್ಟ್ನ ಪ್ರಮುಖ ವಿಶ್ಲೇಷಣೆ, ಇದು ಮೇಂಟೆನೆನ್ಸ್ ಕೇಸ್ ಅಲ್ಲ, ಇದು ಪಾರ್ಟಿಷನ್ ಕೇಸ್. ಇಲ್ಲಿ ಹಣ ಕೊಡೋದು ಸಹೋದರಿ ಅನ್ನೋ ಕಾರಣಕ್ಕಲ್ಲ, ಆಸ್ತಿಯಲ್ಲಿ ಪಾಲು ಇರುವ ಕಾರಣಕ್ಕೆ. ಇದರಲ್ಲಿ ಆವಾಗಲೇ ಹೇಳಿದಾಗೆ ಮಿನ್ಸ್ ಪ್ರಾಫಿಟ್ ಅಂದರೆ ತಪ್ಪಾಗಿ ಆಸ್ತಿಯನ್ನು ಹಿಡಿದುಕೊಂಡವನ ಆದಾಯ. ಆದರೆ ಪಾರ್ಟಿಷನ್ ಕೇಸ್ನಲ್ಲಿ ಒಬ್ಬ ಸಹ ಮಾಲೀಕನ ಸ್ವಾಧೀನ ಮತ್ತೊಬ್ಬನ ಸ್ವಾಧೀನ ಆಗಿರುತ್ತೆ. ಅದಕ್ಕಾಗಿ ಕೋರ್ಟ್ ಹೇಳಿದ್ದು, ಮಿನ್ಸ್ ಪ್ರಾಫಿಟ್ ಅನ್ನೋ ಪದ ತಪ್ಪು, ಇದು ಪ್ರಾಫಿಟ್ಸ್ ಅಂದರೆ ಸರಿಯಾಗುತ್ತೆ. ಕೋರ್ಟ್ ಒಂದು ರಿಯಾಲಿಟಿಯನ್ನು ಚೆಕ್ ಮಾಡಿ ಕೊಟ್ಟಿರುವಂಥದ್ದು. ಪಾರ್ಟಿಷನ್ ಕೇಸ್ ಅಂತಿಮ ಆಗೋಕ್ಕೆ ವರ್ಷಗಳೇ ಬೇಕಾಗುತ್ತೆ. ಸೊ ತುಂಬ ವರ್ಷ ಹಿಡಿಯುತ್ತೆ. ಅಷ್ಟರವರೆಗೆ ಹಣ ಕೊಡಬೇಡಿ ಅಂದರೆ ಅದು ಅನ್ಯಾಯ ಆಗುತ್ತೆ. ಅದಕ್ಕಾಗಿ ಕೋರ್ಟ್ ಹೇಳಿದ್ದು, ತಾತ್ಕಾಲಿಕವಾಗಿ ಆದಾಯವನ್ನು ಹಂಚಬಹುದು. ಈಗ ಪ್ಲೇಂಟಿಫ್ಗಳು ಮೇಂಟೆನೆನ್ಸ್ ಅಂತ ಕೇಳಿದ್ರು, ಆದರೆ ಕೋರ್ಟ್ ಹೇಳಿದ್ದು ಇದನ್ನು ಮೇಂಟೆನೆನ್ಸ್ ಅಂತ ನಾವು ಹೇಳಕ್ಕೆ ಬರಲ್ಲ, ಆಸ್ತಿಯಲ್ಲಿ ಬಂದ ಆದಾಯದ ತಾತ್ಕಾಲಿಕ ಹಂಚಿಕೆ ಅಂತ ಹೇಳಿ ನೋಡಿ, ತಾತ್ಕಾಲಿಕ ಹಂಚಿಕೆ ಅಂತ ನೋಡಿ ಕೊಡ್ಬೋದು ಅಂಥೇಳಿ. ಕೋರ್ಟ್ ಎರಡೂ ಪಕ್ಷಗಳಿಗೂ ನ್ಯಾಯವನ್ನು ಮಾಡಿ ತಿಂಗಳಿಗೆ 4,000 ಏನಿದೆ ಅದನ್ನು ಕೊಡಬೇಕು. 50% ಸಹೋದರಿಯರಿಗೆ 50% ಬ್ಯಾಂಕ್ ಡೆಪಾಸಿಟನ್ನು ಮಾಡಿಡಿ. ಕೇಸನ್ನು ಸೋತ್ರೆ 6% ಬಡ್ಡಿಯೊಂದಿಗೆ ಹಣವನ್ನು ಹಿಂತಿರುಗಿಸಬೇಕು, ಅಂದರೆ ಹಿಂದೆ ಕೊಡಬೇಕು ಅಂಥೇಳಿ ಕೊಡುತ್ತೆ. ಅಂತಿಮವಾಗಿ ಹೈಕೋರ್ಟ್ ಸ್ಪಷ್ಟವಾಗಿ ಹೇಳಿದೆ, ವಿವಾಹವಾದ ಸಹೋದರಿಯರಿಗೆ ಮೇಂಟೆನೆನ್ಸ್ ಹಕ್ಕಿಲ್ಲ, ಆದರೆ ಪಾರ್ಟಿಷನ್ ಕೇಸ್ನಲ್ಲಿ ಆಸ್ತಿಯಿಂದ ಬಂದ ಆದಾಯದಲ್ಲಿ ಪಾಲನ್ನು ಕೇಳಬಹುದು ಅಂತ. ಈ ಒಂದು ತೀರ್ಪು ಯಾಕೆ ಮುಖ್ಯ ಅಂದರೆ, ಸಹೋದರಿಯರ ಹಕ್ಕನ್ನು ಬಲಪಡಿಸಿದೆ. ಪಾರ್ಟಿಷನ್ ಕೇಸಿನ ವಿಳಂಬ ತಂತ್ರಕ್ಕೆ ಬ್ರೇಕ್ ಆಗುತ್ತೆ.
ರಾಜಿ ಮಾಡಿಕೊಳ್ಳುವಂತಹ ಪ್ರಸಂಗಗಳು ಹೆಚ್ಚಾಗಿ ನೋಡಲು ಅವಕಾಶ ಸಿಗುತ್ತೆ. ನಿಮಗೂ ಇಂತಹ ಪಾರ್ಟಿಷನ್ ಸಮಸ್ಯೆ ಇದ್ದರೆ ಈ ತೀರ್ಪು ನಿಮಗೆ ಸಹಾಯವಾಗಬಹುದು ಅಂತ ಹೇಳ್ತಾ ವಿಷಯನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇಂತಹ ಕಾನೂನು ವಿಷಯಗಳಿಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಖಂಡಿತ ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್.